ಅಲ್ಲಿ ಇದು ನಡೆಯುತ್ತೆ. ಅದರಲ್ಲಿ ಚೇಂಜಸ್ ಓವರ್ ಅಂದರೆ ಸನ್ಯಾಸ ಯೋಗಮು ಅಂದರೆ ಮೂರು ನಪುಂಸಕ ಗ್ರಹಗಳು ಅಂತೀವಿ. ಶನಿ ನಪುಂಸಕ ಗ್ರಹ, ಪೂರ್ತಿಯಾಗಿ ಕೇತು ನಪುಂಸಕ ಗ್ರಹ, ಜ್ಞಾಪಕ ಇಟ್ಕೋ, ಬುಧ ನಪುಂಸಕ ಗ್ರಹ. 3 ಗ್ರಹ ಒಟ್ಟಿಗೆ ಒಂದು ಮನೆಗೆ ಬಂದರೆ ಸನ್ಯಾಸಿ ಆಳಬೇಕು ಅಂತ ಜಾತಕ ಹೇಳುತ್ತೆ, ನಾನು ಹೇಳೋದಲ್ಲ, ಜಾತಕ ಹೇಳುತ್ತೆ. 3 ನಪುಂಸಕ ಗ್ರಹಗಳು ಬಂದಾಗ, ಅದು ಬಂದಾಗ ಸನ್ಯಾಸಿ ಮದುವೆ ಆಗಿಲ್ಲದೇ ಇರೋ ಸನ್ಯಾಸಿನೂ ಆಗ್ಬೋದು, ನಿಜವಾದ ಸನ್ಯಾಸಿ ಕಾವಿ ಧರಿಸಿರೋ ಸನ್ಯಾಸಿ ಆಗಿರ್ಬೋದು, ಅಥವಾ ಯಾವ ಕಾರಣಕ್ಕೂ ನಾನು ಒಬ್ಬನೇ ಇದ್ದೀನಿ ಅಂಥೇಳಿ RSS ಮುಖಾಂತರ ಆಗಿರ್ತಕ್ಕಂಥ ಸನ್ಯಾಸಿನೂ ಆಗ್ಬೋದು. ಅದರಲ್ಲಿ ರವಿಶಂಕರ್ ಇಂಪಾರ್ಟೆಂಟ್ ಆಗಿ ಆಗ್ತಕ್ಕಂಥ ಯೋಗಗಳು ಜಾಸ್ತಿ ಇದೆ. ಯೋಗಿ ಆದಿತ್ಯನಾಥ್ ಏನಾದರೂ ಮುಖ್ಯಮಂತ್ರಿ ಆಗುವಂತ ಚಾನ್ಸಸ್ ಇದೆಯಾ? ಖಂಡಿತ ಇದೆ. 70 to 80% ಅವ್ರಿಗೆ ಗ್ಯಾರಂಟಿ ಯೋಗ ಇದೆ. ಅಂಥ ವ್ಯಕ್ತಿ ಆಗ್ಬಿಟ್ರೆ ಅಕಸ್ಮಾತ್ ಭಾರತ ದೇಶನ ಇವತ್ತೇ ನಾಳೆ ಬೆಳಗ್ಗೆ ರೆಡಿ ಆಗುತ್ತೆ, ಯೋಚನೆ ಇಲ್ಲ. ಎಲ್ಲ ಬುಲ್ಡೋಸರ್ ತೊಗೊಂಬಂದು ಕ್ಲೀನಾಗಿ ಉರುಳಿಸಿ ಫಸ್ಟ್ ಕ್ಲಾಸಾಗಿ ನಾಳೆ ಬೆಳಗ್ಗೆ ಮನೆ ಕಟ್ಟರು ಅಂತಾರೆ. ಅಂದರೆ ಯಾಕಾಗಿ ಸಂತೋಷ ಪಡ್ತೀವಿ ಅಂದರೆ, ಯಾವತ್ತು ತಿಳ್ಕೊ, ಒಂದು ಉತ್ತರ ಪ್ರದೇಶಲ್ಲಿ 60 ಕೋಟಿ ಜನ ಕುಂಭಮೇಳ ಮಾಡಬೇಕಾದ್ರೆ ನಿನ್ನ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡೋ. ಅಲೋ, ಏನು ರೆಡಿ ಮಾಡಿದ್ಯಮ್ಮ, ಇಷ್ಟೊಂದು ಜನ ಸೇರಿಸ್ಬೇಕಾ, ಏನು ಚಟ್ನಿ ಹೋಳ್ಬೇಡ ಎಲ್ಲ ಮಾಡ್ಕೊಂಡಿದ್ಯಾ, ಪೂಜೆಗೆಲ್ಲ ಸಿದ್ಧ, ಇಷ್ಟೆಲ್ಲ ಒದ್ದಾಡ್ತೀವಿ. ಅಷ್ಟು ಜನನ ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ಕಿಂಚಿತ್ತು ಡ್ಯಾಮೇಜ್ ಆಗಿದೆ, ಎಷ್ಟು ಕಷ್ಟ ಇದೆ. ಆ ವ್ಯಕ್ತಿ ಹಂಗೆ ಮಾಡಿದ್ದಾರೆ ಬ್ರಹ್ಮಚಾರ್ಯತ್ವದಲ್ಲಿ ಅಂದರೆ ಸಂತೋಷ ಪಡಬೇಕು, ಯಾವುದೇ ವ್ಯಕ್ತಿ ಆದರೂ. ಅಂಥ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಬಂದರೆ ನಿಸ್ವಾರ್ಥ ಸೇವೆ ಮಾಡೋರೇ ಬರಲಿ ನೆಕ್ಸ್ಟ್ ಪ್ರಧಾನಮಂತ್ರಿಗಳು ಅಂತ ನಾನು ಹೇಳೋದು. ಸೊ ಮೋದಿ ಅಂಥ ವ್ಯಕ್ತಿ ಏನು ಅಂದರೆ ಒಬ್ಬರು ಸನ್ಯಾಸಿ ಆಗಿದ್ರು ಅವರು. ಮೋದಿ ಬಂದು ವಿಶೇಷವಾಗಿ ಯಾವುದು ಆಸೆ ಪಟ್ಟಿರೋರಲ್ಲ, ಆರ್ಡಿನರಿ ಸನ್ಯಾಸಿಯಾಗಿ ಅವ್ರಿಗೊಂದು ಹೆಸರು ಕೂಡ ಬಂದಿರತಕ್ಕಂಥದ್ದು. ಅಂಥ ಮೋದಿ ಇವತ್ತು ಭಾರತ ದೇಶ ಅಲ್ಲ, ಭೂಮಂಡಲಕ್ಕೆ ನಮ್ಮ ಹೆಸರನ್ನ ಮೇಲೆ ಎತ್ಕೊಂಡು ಕೊಟ್ಟಿದ್ದಾರೆ.